ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಹೇಳಬೇಕಾಗಿದೆ ಬಾಕರ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು. ಪರಮಾತ್ಮ, ನನ್ನ ಗುಣವೆಂತಿದ್ದರೂ ನಾನು ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಆರ ದೊಡ್ಡರ ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಏನೋ ನಾನು ಕ್ಷತ್ರಿಯನೇ. ಹೌದು, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಏನೋ ಶ್ರೇಷ್ಠವಾದ ಚಂದ್ರವಂಶವೇ ನನ್ನ ವಂಶ. ಸೂರ್ಯನೇ ನಿನ್ನ ಜನಕನು. ಸೂರ್ಯನೋ ನನ್ನ ಜನಕನೇ. ಕುಂತಿದೇವಿಯೇ ನಿನ್ನ ಹೆತ್ತ ಮಾತೆ. ಅಯ್ಯೋ, ಕುಂತಿದೇವಿ ನನ್ನ ಹೆತ್ತ ಮಾತೆ. ಪಾಂಡವರೈವರು ನಿನಗೆ ಸಹೋದರಾಗಬೇಕು. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲಲ್ಲ, ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀವು ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡಲು ಈ ರೀತಿ ನನ್ನನ್ನು ವಂಚಿಸಲು ಬಂದಿರುವೆಯಲ್ಲ. ಕರ್ಣ, ರಾಜಾದಿ ರಾಜನೆಂದೆನಿಸಿಕೊಳ್ಳುವ ನೀವು ಈಗ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುವುದು ಸರಿಯೇ? ಯೋಚಿಸಿ ನೋಡು.
ಪರಿತಾಪನೇನ ದೇವಾ. ಜನ್ಮದ ಕಷ್ಟದ ಅಂತರವರೆ ಜನ್ಮದಾತೆಯ ನಿರ್ಭಯವರೆನು ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರಿಯಾಗಿದ್ದ ಪಕ್ಷದಲ್ಲಿ ಅವರೊಡನೆ ಕೂಡಿ ಬಾಳುವುದೆಂತು, ನನ್ನನ್ನೇ ನಂಬಿರುವ ನನ್ನ ಸ್ವಾಮಿಯನ್ನು ಕೈಬಿಡುವುದೆಂತು. ಅವರೊಡನೆ ಯುದ್ಧ ಮಾಡಿ ರಮರವಾದಿ ನರಕವು ಸಿದ್ಧವಲ್ಲವೇ? ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ. Jada se
ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವಾಗಿ ನಂಬಲು ನಿನ್ನ ಆಧಾರವಾದರೂ ಏನು ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿ ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಅಯ್ಯೋ ವಿಧಿಯೇ ಉಪದೇಶ ಪಡೆದು ಫಲಿಸುವುದೋ ಇಲ್ಲವೆಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿ ಲೋಕ ಅಪವಾದಕ್ಕೆ ಹೆದರಿ ನಿನ್ನ ತಾಯಿ ನಿನ್ನನ್ನು ಗಂಗೆಯನ್ನು ತೇಲಿಬಿಟ್ಟಳು. ಅಂದಿನಿಂದಲೂ ನಿನ್ನನ್ನು ಸೂತರು ಸಾಕಿದರು. ಈಗ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಳಗುತ್ತಾ ರತ್ನ ಸಿಂಹಾಸನ ಏರಿಸಿ ರಾಜ್ಯಭಾರ ಮಾಡಿಸುವರು ಬಾಕರ್ರ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತಪುತ್ರ ಹೀನ ಕುಲದವನನ್ನು ಹುಟ್ಟಿದವನೆಂದು ಹೀಯಾಳಿಸುತ್ತಿರುವಾಗ ನಾನು ಇಂಥವನ್ನೇ ವಿಚಾರವು ಅವರಿಗೆ ತಿಳಿಯದೆ. ಕರ್ಣ, ತಿಳಿಯದು. ಪಾಂಡವರಿಗೂ ನಿನ್ನೆತ್ತ ತಾಯಿಯಾದ ಕುಂತಿದೇವಿಗೂ ನಿನ್ನ ವಿಚಾರವೂ ತಿಳಿಯದು. ನಿನ್ನೊಂದು ನೋಡಿದಾಗೆಲ್ಲ ದೇವ, ಈ ಕರ್ಣ ಯಾರು? ಇವನು ನೋಡಿದಾಗೆಲ್ಲ ನನಗೆ ಮರುಕು ಉಂಟಾಗುವುದೆಂದು ಆಗಾಗ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವುದು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಅಲ್ಲಿಗೆ ಹೋಗಿ ಆಕೆ ಮನಸ್ಸನ್ನು ನೋಯಿಸದೆ ಕಳಿಸುವ ಭಾರವು ನಿನ್ನದಾಗಿರುವುದು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ, ತಾವು ಸಂತೋಷದಿಂದ ದಯಮಾಡಬಹುದು. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಲೋಕೈಕವೀರರಾದ ಪಾಂಡವರೇ ನನ್ನ ಸಹೋದರರೆಂದು ಹೇಳಿದ ಮಾತು ಸ್ಥಿರಪಟ್ಟಿತು. ಅವರೊಡನೆ ಕೂಡಿ ಬಾಳುವುದೆಂತು, ನನ್ನನ್ನೇ ನಂಬಿರುವ ನನ್ನ ಸ್ವಾಮಿಯನ್ನು ಕೈಬಿಡುವುದೆಂತು. ನಂಬಿದ ನನ್ನ ಸ್ವಾಮಿಗೆ ದ್ರೋಹ ಮಾಡಿದರೆ ರವರವಾದಿ ನರಕವು ಸಿದ್ಧವಲ್ಲವೇ? ಇಂತಹ ಸನ್ನಿಧಿಯಲ್ಲಿ ಕೊಲಲ್ಯಂ ಪಾಂಡುಕುಮಾರರ ಕೊಲಲೆ ಕೊಲಲ್ಯಂ ಪಾಂಡು ಕೊಲಲೆ ಕೊಲದ ಬಿಟ್ಟೊಡೆ ದುರದೋ ತಮ್ಮಂದಿರಮ್ನ ಬಲ್ವದೆ ಬಿಟ್ಟೊಡೆ ಕೌರವೇಂದ್ರ ಸಂಪತ್ತಿನ ಬಾಳ್ವನೆ ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದ ವಂಶಗೆ ಬಲ್ಲಾಗಲೆ ಪಾರ್ಥನ ಘೋರ ಜಲಕ್ಕೆ ತುಂಡಾಗಲೆ ನಾಂ ಸಾಯದೆ. ನಿನ್ನ ಹೊರತು ನನಗೆ ಬೇರೆ ಯಾರು ತಾನೇ ಗತಿ ಇರುವ ಆತ್ಮೀಯ ಸ್ವಚ್ಛೆಯಿಂದ ಪರಿತಪಿಸಲ್ಪಟ್ಟೆ. ಕದ್ದ ಕಳ್ಳನಂತೆ ಕಾಂಡ ಕಾಡಿಗೆ ಅಲೆದಿದ್ದಾಯ್ತು. ಇನ್ನು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಛೇವಿದಾದ. ಈ ದ್ರೌಪದಿಯ ಹಣೆಯಲ್ಲಿ ನೇನು ತಾನೇ ಪಾಂಚಾಲಿ, ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರೋಳು? ದೇವಿ,
ಏಕೆ ಏನಾಯ್ತು? ನಿಷ್ಕರ್ಣವಾಗಿ ಅಳುತ್ತಿರುವೆಲ್ಲ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಸ್ವಾಮಿ. ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವೆ. ನೀವು ಪುರುಷರು ಯಾರು ನಿಮಗೆ ಅಪಕಾರವನ್ನು ಮಾಡಿದ್ರಿ ಅವರಿಗೆ ಪ್ರತಿಕಾರವನ್ನು ಮಾಡಿದ್ರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನು ಆಶ್ರಯಿಸಬೇಕು. ಚೇವಿದಾದ ಈ ಪರಾಧೀನ ಸ್ತ್ರೀ ಜಾತಿಯನ್ನ ದೇಕಿತಾನೆ ಸೃಷ್ಟಿಸಿರುವ ದೇವ. ಹರಬೇಡ ಪಾಂಚಾಲಿ, ಹರಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ದೈವ. ಅದು ಭಗವತ್ ಸ್ವರೂಪರಾದ ಋಷಿಗಳ ಹಾಗೆ. ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ನಿಮ್ಮ ಋಷಿಗಳು ನಿಮಗೆ ಆಜ್ಞೆಯನ್ನು ಮಾಡಿದ್ರಲ್ಲವೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಪಾಂಚಾಲಿ, ಹಣ್ಣನ ಒಂದು ದಿನದ ಅವಿವೇಕದಿಂದಾದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅನಂತ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ ದೇವಿ? ಆದಿದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನ್ನೊಳಗೆ ತಿಳಿಸಬಾರದೆ? ತಿಳಿಸಲು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದ್ರೆ ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇನು? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ರಾಜಮಂದಿರಕ್ಕೆ ದೇವಿ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಆಕೆ ನೋಡಿ ಕೇಕಿ ಹಾಕಿ ನಕ್ಕು, ಇನ್ನೇನು ಸಂಧಿ ಆಗುವುದು ಆಗಲಾದ್ರೂ ನಿನ್ನ ಬಿಚ್ಚಿದ ಈ ಕೇಶರಾಶಿಯನ್ನು ಕಟ್ಟುವೆಯೋ ಇಲ್ಲವೋ ಎಂದು ಕೇಳಿ ಕೇಕಿ ಹಾಕಿ ಏನು ದುರ್ಯೋಧನನ ಪುನಃ ಸಂಧಿಯ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವೇ ನಿಜ. ಯಾರು ಯಾರು ರಾಯಭಾರಕ್ಕೆ ಹೊರಟವರು? ಯಾರು ಸ್ವಾಮಿ? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಗೋಪಿ ಕಾಂಕನ ವಿಲಾಸ ವಿಭ್ರಮಗಳಲ್ಲಿ ಆಜ್ಞಾನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದಾರಿಕಿಂದ ಹಿಂದಿರುಗಿದಾಗಲೇ ತಿಳಿದೆ ಹೀಗಾಗಬಹುದಿಲ್ಲ. ಅದಿರಲಿ ದೇವಿ, ಭಾನುಮತಿಗೆ ನೀನೇನದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು ಪ್ರಿಯ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚದ ಈ ಕೇಶರಾಶಿಯನ್ನು ಕಟ್ಟುವುದಿಲ್ಲ. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನೀ ಚತುರತೆ ಎಂದು ಮುಗಿಸಿದೆನು ನಾನು ಭಾವಿಸಿದೆ. ಸಮಯ ಬರಿದವನು ರೂಪವನ್ನು ತಿಳಿದಿದೆಯೇನೆ.
ದೇವಿ ಪ್ರಾಣೇಶ್ವರ ಪ್ರಾಣ ಸಿಕ್ಕಿ ಸ್ವಾಮಿ, ನೆನಪಿದೆಯೇ ಹಿಂದೆ ಕುರುಕುಳಾಂತಕ ಕಾಳರಾತ್ರಿಯಲ್ಲಿ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ತಾವು ಸಂತೋಷಪಟ್ಟು ಏನೇನೋ ಹೇಳಿದರಲ್ಲವೇನು? ಬೃಹನಂದ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿದಂತೆ ಮಾಡುವುದೇ ನನ್ನ ಇಚ್ಛೆ. ಆದರೆ ಎಷ್ಟೇ ಆದರೂ ನೀವು ನಿಮ್ಮ ಅಣ್ಣನ ಆಜ್ಞಾಕಾರಕರಲ್ಲವೇನು? ಬೇಡ ದೇವಿ, ಬೇಡ, ನನ್ನನ್ನು ತಿಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರತಾಪದಲ್ಲಿ ಬರುವರು. ನಾನು ಯುದ್ಧವನ್ನು ಬಹು ಧರ್ಮಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಆದರೆ ನಾನು ಅದನ್ನು ಕ್ಷಮಿಸುವುದಿಲ್ಲ. ಪ್ರಸ್ತಾಪವನ್ನು ತಿಳಿದು ಕೇರಳದ ಸಿಂಹದಲ್ಲಿ ವಿಶ್ರಮಿಸುತ್ತಿರುವ ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾಂಚಾಲಿ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುವುದು. ಜಗತ್ತಿನ ಸುಖ ದುಃಖಗಳೆಲ್ಲ ಶ್ರೀಯರೇ ಮೂಲ ಕಾರಣ ಎಂದು ತೋರುವುದು. ಅರ್ಜುನ, ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಸಹೋದರ ಭೀಮಸೇನ, ಶಾಂತನಾಗು, ನಿನ್ನಲ್ಲಿ ಕೋಪವೇ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನಲ್ಲ? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಕೇಶರಾಶಿಯು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಮಾಡಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರೊಪ್ಪಬಹುದು. ಆದರೆ ಈ ದಾಸ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸಿ ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಿನ ಸಂಧಿಯಾಚರಣೆ ಮಾಡಲು ಪಾಂಡುರಾಜರು ನಮ್ಮನ್ನು ಪಚ್ಚಲಾಗಿದ್ದರು. ಈ ಅಪಮಾನವು ನಿಮಗೆ ಸಖ್ಯವಾಗಿ ಮಾಡಬಹುದು. ಇನ್ನೊಂದು ಗಳಿಗೆಯೋ ನಾನು ಸ್ಥೈತಕ್ಕವನಲ್ಲ. ಯೋಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲವೋ ನೀವು ನಿಶ್ಚಿಂತರಾಗಿ ಸಂಧ್ಯಾ ಪ್ರಸ್ತಾಪವನ್ನು ಮಾಡಬೇಕು. ನನಗೆ ತೋರ್ದನ್ನು ನಾನು ಮಾಡುವೆನು.
ಏತರ ನಡತೆ ಪ್ರೀತಿ ಸಹೋದರ ಕಾದೊರಗೆ ಒಲವೇ ನಿಹುದೇ. ಏತರ ನಡತೆ ಪ್ರೀತಿ ಸಹೋದರ ಕಾದೊರಗೆ ಒಲವೇ ನಿಹುದೇ. ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಬಾಗಿದ ನಾವಿಗಳು ಕರ್ಮಕ್ಕೆ ಬಾಗಿದ ನಾವಿಗಳು ಏತರ ನಡತೆ ಪ್ರೀತಿ ಸಹೋದರ ಕಾದೊರಗೆ ಒಲವೇ ನಿಹುದೇ. ಸಹೋದರ ಭೀಮಸೇನ, ನಿನ್ನ ಕೋಪವು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನೆ ಮನದ ವೇದನೆ ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಿರುವ ನಿಮಗೆ ಕ್ಷತ್ಯ ಧರ್ಮವೇನೆಂಬುದನ್ನು ಅರಿಯುವುದು ಉಚಿತವಲ್ಲವೇನು ಸ್ವಾಮಿ? ಇದ್ದದಂತೆ ಶಾಂತಿಯ ರಕ್ಷಣೆಯ ಕರ್ತವ್ಯ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ನಾವೇ ದಿಕ್ಕಿಸಬೇಕು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳೆಲ್ಲವೂ ಮಾಡುತ್ತಿರುವನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಹೊಂದಿದಿರಿ. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ ಎಂಬುದೇ ನನ್ನ ಚಿಂತೆ. ಅದು ಏನಿ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ರಘುಪತಿ. ಅರ್ಜುನ, ಈ ಸಂಧ್ಯಾ ಪರಾಪರಗಳನ್ನು ಕೇಳೋದ್ರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಮೂರ್ಛದ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸ್ವಾಮಿ, ಸ್ವಲ್ಪ ತಡೆಯಿರಿ. ಯದುಪತಿ ನಮ್ಮನೆ ನೋಡುತ್ತಾ ಇತ್ತಲೇ ಬರುವಂತೆ. ಬಂದ ನಂತರ ನಿಮ್ಮಿಂದ ಮಾಡುತ್ತೆ ಪ್ರಿಯ. Thank you.
ಪರಮಾತ್ಮ, ಪಾಂಡುಪುತ್ರಗಳ ಪ್ರಣಾಮಗಳನ್ನು ಸ್ವೀಕರಿಸಿದೀವ. ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣ ಅಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರ ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರ್ಕೊಂಡು ನಾನು ಮಾಡಿ. ಸ್ವಾಮಿ, ಸ್ವಲ್ಪ ತಡೆ. ಯದುಪತಿಯ ಮಾತುಗಳೆಲ್ಲವೂ ಮುಗಿಯಲಿ, ಬಳಿಕ ನಿಮ್ಮ ವಿಶ್ರಾಂತಿ ಮಾಡಿರಂತೆ ಪ್ರಿಯ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ಈ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನಾಪೇಕ್ಷೆಯಂತೆ ಐದು ಗ್ರಾಮಗಳಿಗಾಗಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಈಗ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ನಿನಗೂ ಇಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನದೊಡನೆ ಹೇ ಪ್ರಚಂಡ ಭೀಮನಿಗಂತ ಇದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೆ ಏನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದ ಆ ದುರ್ಯೋಧನ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು ಸಹೋದರನೇ. ಈ ನಿಮ್ಮ ಅಪಕ್ಷದ ಹೊತ್ತಿನ ಫಲವನ್ನು ನೀವೇ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಯಾಜ್ಞ ಸೇನೆ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಬಿಡುವನು. ನಿಲ್ಲಯ್ಯ, ನಿಜವಾಗಿ ನೀನು ವಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವ ಬಗೆ ಹೇಗೆ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ವಿಚಾರ ಹೊಂದಿರುವುದು. ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಕುಳಿತುಕೊಳ್ಳದ ಹೊರತು ಇಲ್ಲ. ಹೇಳು ಹೇಳು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಹೇಳು ಕೃಷ್ಣ, ಏನು ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಈ ಪರಿಹಾಸ್ಯವೇ ಕೃಷ್ಣ? ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡರೂ ನನಗೆ ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಬಳಿಯಲ್ಲಿ ಸಾವಧಾನದಿಂದ ಕುಳಿತುಕೊ. ಆಗ ನಿನ್ನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ಅರ್ಜುನ, ನೀನು ಕೋಪ ಮಾಡೋಲ್ಲ ತಾನೆ? ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಅರ್ಜುನ, ಪರಮಾತ್ಮ, ಈ ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಜ್ಞೆ ಮಾಧವ. ಯಾಜ್ಞೆ ಸೇನಿ, ನಾನು ಹೇಳಿದಂತೆ ಮಾಡುವೆ ತಾನೆ? ನಿನ್ನ ಮಾತನ್ನು ನಾನು ಎಂದಾದ್ರೂ ನಿರಾಕರಿಸಿನೇನು ಕೃಷ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವು. ಇದು ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಎಡಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆ. ಹಾಗೆಯೇ ನಿನ್ನ ಗಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ಎಂದು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸುವ ಹಗ್ಗದಿಂದ ಈ ರಾಜಸಭೆಯಲ್ಲಿ ನನ್ನನ್ನು ಬಂಧಿಸಲು ಮಾಡಿ. ಯಾರು ಈ ಕಾರ್ಯವನ್ನು ಮಾಡಿದರು? ಇನ್ಯಾರು? ದುರಾಭಿಮಾನಿಯಾದ ದುರ್ಯೋಧನ. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ಬೆನ್ನನ್ನು ಬಂಧಿಸಲು ಯಾರು? ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದ
ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಟಿಸನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪಾಂಚಾಲಿ ನನ್ನ ಕೈಗಳನ್ನು ಬಿಚ್ಚು. ಅಗ್ಗಜ ಧನಂಜಯ ನನ್ನ ಕೈಗಳನ್ನು ಬಿಚ್ಚು. ಏನು ಯಾರೋ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ದೇವ ಎಲ್ಲಿದ್ದಾರೆ ಕಲೆ? ಅಣ್ಣ ಈಗ ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ನಾನು ವಾಯುದೇವನ ಅಂಶದಿಂದ ಜನಿಸಿದ ನಿಜವಾಗಿದ್ದರೆ ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯ. ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರು ಸಂಪೂರ್ಣವಾಗಿ ನಾಶವಾದ ಆ ದೃಢ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆ. ನಂತರ ಆ ದರ್ಪಿತ ದುರ್ಯೋಧನನ್ನು ಪಡೆಯನ್ನು ಈ ನನ್ನ ಹೆಡಗಾಲಿನ ಪುಡಿಪಡಿಯನ್ನಾಗಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಸಾಕ್ಷಿ. ಪರಮಾತ್ಮನು ಹೇಳಿ ಸ್ಥಾನವು ಇದೆ. ಇಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆ ಎಂದು ಹೇಳಿದನು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯು ಮೊದಲಿನಿಂದ ಈ ಅಂಧಕಾರದಿಂದ ಬೆಳಗುತ್ತಿರುವ ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಭಾಸ್ಕರ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ
ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ನನ್ನ ಎತ್ತು ಮಾತೆಯಾದ ಕುಂತಿ ದೇವಿ. ಅಮ್ಮ, ಈ ಹತಭಾಗ್ಯ ಕನ್ಯೆಯನ್ನು ಮುಚ್ಚಿಕೊಂಡು ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ಬಹುದಿನದ ಬಯಕೆ ಒಲಿಸಿದಮ್ಮ. ಬಯಸಿದ ದರ್ಶನವು ಲಭಿಸಿದಮ್ಮ. ಬಹುದಿನದ ಬಯಕೆ ಒಲಿಸಿದಮ್ಮ. ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದ ಏನು ತಾಯಿ? ಅಲ್ಲಿನ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವೆ. ಕಾಡಿನಲ್ಲಿರುವ ಕುರುನ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟು ಮಮತೆಯಿಂದ ಸಾಕಿ ಸಲುಕುವವು. ಇಂತಹದರಲ್ಲಿ ಈ ಪಾಪಿಯ ಜನ್ಮ ನಿಮಗೆ ಅಷ್ಟೊಂದು ಬೇಸರವಾಯಿತೆ. ಹೇಳು ತಾಯಿ, ಏಕೆ ಸುಮ್ಮನಾದೆ? ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರೋ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತಿರುವುದು. ಈಗ ನಾನು ಶ್ರೀಕೃಷ್ಣ ಪರಮಾತ್ಮನಿಂದ ನೀನು ನನ್ನ ಮಗನೆಂಬ ವಿಚಾರವನ್ನು ತಿಳಿದೆ. ಬಾಲ್ಯದಲ್ಲಿ ನೀನು ಪಟ್ಟಿರುವ ಕಷ್ಟ ನಷ್ಟಗಳಿಗೆಲ್ಲ ನಾನೇ ಕಾರಣ.
ಅಮ್ಮ, ನೀನು ಪೂಜ್ಯರಾದ ನೀನು ಈ ರೀತಿ ಮಾತನಾಡಿದರೆ ಈ ಬಾಲಕನಾದ ನನಗೆ ಸಹಿಷ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಬಲ್ಲೆ? ಕರ್ಣ, ಆಗಿದ್ದು ಹಾಗೆ ಹೋಯ್ತು. ಈಗಲಾದರೂ ಪಾಂಡವರೊಡನೆ ಸೇರು ಮಗನೇ, ಕೌರವರೊಡನೆ ಸೇರಬೇಡ. ಇದು ನಿನ್ನ ಪಾದ ಸೇವೆ ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದ್ರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರಿ ತಾಯಿ. ಕರ್ಣ, ಹೆತ್ತ ಸೌಭಾದ್ರ ದಾನ ಮಾಡು ಕರ್ಣ, ಸೌಭಾದ್ರ ದಾನ ಮಾಡು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪರಿವದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ಸಾಧ್ಯವಾಗುತ್ತಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆಪಾತಿಗಿಂತಲೂ ಕೀಳಾಗುವುದಿಲ್ಲವೇ? ಅದರಿಂದ ನಮ್ಮ ತಂದೆ ತಾಯಿಯಂದರು ನಮ್ಮನ್ನು ಕ್ಷಮಿಸುವರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನು ಕ್ಷಮಿಸುವರೆ? ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನೇ ಇಂತಹ ಹಿತಬೋಧನೆ ಮಾಡಬಹುದೇನಮ್ಮ? ಕರ್ಣ, ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇನು? ನೀವಾರು ಜನ ಸೇರಿ ಈ ರಾಜ್ಯ ಭಾರವನ್ನು ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬೇಕಲ್ಲವೇ ಮಗನೇ? ಅಮ್ಮ, ಇದುವರೆಗೂ ಸಹೋದರ ಭಾವವೇ ನನಗಿರಲಿಲ್ಲ. ಇದು ನನ್ನ ಅಪರಾಧವೇ ತಾಯಿ. ಲೋಕೈಕ ವೀರನಾದ ನೀನು ಮತ್ತು ಆ ದುರ್ಯೋಧನು ಪಾಂಡವರೊಡನೆ ಯುದ್ಧವನ್ನು ಮಾಡಬೇಕಾದ್ರೆ ನಾನು ದುಃಖಿಸದೆ ಹೇಗೆ ತಾನೇ ಇರಲಿ? ಹೋಗಲಿ, ಈ ಯುದ್ಧದಲ್ಲಿ ನೀನು ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರಸ್ತ್ಯ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಆತನ ನನ್ನ ಮೇಲೆ ಇದ್ದಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ಸೂತ ಪುತ್ರ ಹೀನ ಜಾತಿಯಲ್ಲಿ ಹುಟ್ಟಿದ್ದವನೆಂದು ಹೀಯಾಳಿಸುತ್ತಿರುವಾಗ ನನ್ನ ಹೃದಯದ ಪ್ರಾಣಸಖನಂತೆ ನನಗೆ ರಾಜ್ಯ ಆಡಳಿತ ಆಧಾರ ಸ್ತಂಭವೆಂದು ನಂಬಿ ಅಂಗರಾಜ ಪಟ್ಟಕ್ಕೆ ರಾಜ್ಯಭಾರ ಮಾಡಿಸಿದನಲ್ಲವೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಇಂತಹ ಹಿತಬೋಧನೆ ಮಾಡಬಹುದೇನಮ್ಮ? ನಾನು ಆಗಲಾರೆ ತಾಯಿ. ನಾನು ಯುದ್ಧದಲ್ಲಿ ಖಂಡಿತ ಪರಾನ್ಮುಖನಾಗಲಾರೆ. ಹೋಗಲಿ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದ್ರೂ ನಿನಗೆ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಮಗನೇ, ಅವರನ್ನು ಉಳಿಸು.
ಅಮ್ಮ, ಯಾರನ್ನು ಬೇಕಾದರೂ ಉಳಿಸಿದನು, ಆದರೆ ಆ ನನ್ನ ಪರಮಶತ್ರುವಾದ ಅರ್ಜುನನ ಮೇಲೆ ಏಕಯ್ಯ ನಿನಗೆ ಇಷ್ಟೊಂದು ದ್ವೇಷ? ಹೌದು ತಾಯಿ, ನನ್ನಿಂದ ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಳವಿರುವುದು. ಅರ್ಜುನನಿಂದ ನಾನೇ ನನ್ನಿಂದ ಅರ್ಜುನನೇ ನಿನಗೆ 5 ಮಕ್ಕಳು ಉಳಿಯುವರು. ನೀನು ಚಿಂತಿಸಬೇಡ ತಾಯಿ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಹೋಗಲಿ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವಿಯಾ ಕರ್ಣ? ಅಮ್ಮ, ಅದೇನು ಹೇಳು ತಾಯಿ. ಸತ್ಯವಾಗಿಯೂ ಅದನ್ನು ನಡೆಸಿಕೊಡುವಿಯಾ ಮಗ? ಸತ್ಯವಾಗಿ ನಡೆಸಿಕೊಡುವೆನಮ್ಮ. ಎತ್ತು ತಾಯಿಯ ಋಣವನ್ನು ತೀರಿಸುವ ಈ ಪಾಪಿ ಕರ್ಣನೆಂದು ಭಾವಿಸಿದೆಯಾ? ನುಡಿದುದು ನಡೆಸಲಾರದ ಕಡುಕೂಡನೆ ಈ ಕರ್ಣ ಸೂರ್ಯ ತಂದಂ. ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ಬಿಡು ಬಿಡು ಚಿಂತೆಯನ್ನು ಮಾತೆಯೇ, ನಡೆಯಿಸುವನು ಧರ್ಮ ಜನಾಣೆ ಮಲ್ಪಿದ್ದಾನೆ ಜನನೇ. ಅಮ್ಮ, ಆಯುಷ್ಯದವನು ಎಲ್ಲಿಯಾದರೂ ಬದುಕಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಕರ್ಣ, ಅಮ್ಮ, ಕರ್ಣ, ನಾಳಿನ ಯುದ್ಧದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ನಾನು ನಾಳಿನ ಯುದ್ಧದಲ್ಲಿ ನೀನು ಅಮ್ಮ, ಏನು ಹೇಳು ತಾಯಿ. ದೊಡ್ಡ ಬಾಣವನ್ನು ಪುನಃ ಎಂತ ಮಾತನ್ನು ಕೇಳಿಬಿಟ್ಟಿ ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟಿ ಪಂಚಭೂತಗಳಿರ, ಅಶ್ವಿನಿ ದೇವತೆಗಳಿರ, ನನ್ನ ಅಷ್ಟದಿಕ್ಪಾಲಕರೇ, ಋಷಿಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ನನ್ನ ವಜ್ರ ಮೋಸದಿಂದ ನನ್ನ ವಜ್ರ ಕವಚವನ್ನೇ ಕಿತ್ತುಕೊಂಡನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿದು ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನ ಹೆತ್ತು ತಾಯಿ ತೊಟ್ಟಬಾಣ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಲೇ ಇರಲಿ, ಪೌರುಷೇಯಕ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ನಿಮ್ಮ ಕುಟಿಲೋಪಾಯವೆಲ್ಲವೂ ಫಲಿಸಿತು. ಇದ್ದರಲ್ಲಿ ನಮಗೆ ಇನ್ನು ದೈವಿಲ್ಲ. ನಿಮ್ಮೆಲ್ಲರೂ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಮಗನೇ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಕರ್ಣ? ಎತ್ತ ಮಾತೆಯನ್ನು ಸಂದೇಹವೆಮ್ಮ. ಎತ್ತ ಕರುಳಿನ ಬಾಧೆಯನ್ನು ನಾವಲ್ಲೇ ಕಟ್ಟಿ ಕಳೆದೋ ಕರ್ಮದಾದಿಗೆ ನಾನಿರವಲ್ಲೇ. ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯನ್ನು ಜನನೇ.
ಕಡುಪಾಪಿ ಎಂದು ಭಾವಿಸಿದ್ದೀಯಾ? ಅದೇನು ಹೇಳು ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಆಯಿತು. ಯುದ್ಧದಲ್ಲಿ ಇನ್ನು ನಮಗೆ ಜಯವಿಲ್ಲ. ಇನ್ನು ತಮ್ಮನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ? ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ ತಾಯಿ. ಏನು ಹೇಳು ಕರ್ಣ, ಸತ್ಯವಾಗಿಯೂ ಅದನ್ನು ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಶ್ರೀಕೃಷ್ಣ ಪಾದದಾಣೆಗೆ ಅದನ್ನು ನಡೆಸಿಕೊಡುವೆನು. ಅದೇನೆಂದು ಹೇಳು ಕರ್ಣ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ಈ ಕರ್ಣನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ. ಒಂದು ವೇಳೆ ಅತ್ತನಿಂದ ನಾನೇ ಮೃತಪಟ್ಟನು, ಯುದ್ಧದಲ್ಲಿ ನಾನೇನಾದ್ರೂ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿಮ್ಮನ್ನು ಕೇಳುತ್ತೇನೆ ತಾಯಿ. ಅಯ್ಯೋ, ಇಂತಹ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ. ಈ ಪ್ರಪಂಚದಲ್ಲಿ ದೈವ ಬಲದೆಲ್ಲವರು ಬದುಕಿದ್ದು ವ್ಯರ್ಥ. ವಿಧಿ ನಿನ್ನ ಲೀಲೆಯು ಅಗಣಿತವಾದ. ಆತನು ನಾಟಕ ಬಲ್ಲವರ್ಯಾರೋ ಮಾನವ ದೇವ ಮೋಹನಾಂದಕಾರ ಎಲ್ಲ ಮಾಯೇ ಮಾಯಾಜಾಲ ದಿಗೇದ ಜಗದೇ ಬಾ